ಅಲ್ಲಾಕ ನಾವು ಮುದೇವಿ ಎಲ್ಲ ಸಂಕ್ರಾಂತಿ ಹಬ್ಬ ಮಾಡ್ತಾ ಇದ್ರೆ ನೀನೇನು ಔಷಧಿ ಕ್ಯಾನ್ ಹಿಡ್ಕೊಂಡು ನಿಂತ್ಕೊಂಡೆ ಅಂತ ಬೈಕತ್ತಾ ಇದ್ದೀರಾ. ಔಷಧಿ ಕ್ಯಾನ್ ಹಿಡ್ಕೊಂಡ್ರೆ ವಿಶೇಷ ಏನಪ್ಪ ಅಂತಂದರೆ ನಿಮಗೆ ಕೋಳಿ ಏನಾಗಲಿ ಇಲ್ಲ ಬ್ಯಾಕ್ಟೀರಿಯಾಸ್ಗಳಾಗಲಿ ಇಲ್ಲ ಯಾವುದೇ ರೀತಿ ರೋಗ ಲಕ್ಷಣಗಳಿತ್ತು ಅಂತಂದ್ರೂ ಈ ಔಷಧಿಲಿ ಕ್ಲಿಯರ್ ಆಗುತ್ತೆ. ಮತ್ತು ಈ ಔಷಧಿನ ಕೋಳಿ ಮೇಲೆ ಹೊಡೆದ್ರೆ ಸಾಕು, ಕಂಪ್ಲೀಟಾಗಿ ಯಾವುದೇ ರೋಗ ಇದ್ರೂ ಕ್ಲಿಯರ್ ಆಗುತ್ತೆ. ಮತ್ತು ಏನಪ್ಪ ಇದು ಔಷಧಿ ಅಂತ ಕೇಳ್ತಾ ಇದ್ದೀರಾ, ಔಷಧಿ ಹೆಸರು ಬಂದು ನಿಮಗೆ ಪೊಟ್ಯಾಷಿಯಂ ಫೈರೈಡ್ ಅಂತ. ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗಿ ರೋಗ ಬರ್ದಿರೋ ಪೌಡ್ರ್ ಕೊಡಿ ಅಂತ ಕೇಳಿದ್ರೆ ಪೊಟ್ಯಾಷಿಯಂ ಫೈರೈಡ್ನ ಕೊಡ್ತಾರೆ. ಮತ್ತು ಇನ್ನೊಂದು ಯಾವುದಪ್ಪ ಅಂತಂದರೆ ಬಯೋ ಬೂಸ್ಟರ್. ಎರಡನ್ನೂ ಮಿಕ್ಸ್ ಮಾಡ್ಕೊಂಡು ಹೊಡಿತಾ ಇರೋದೇನಪ್ಪ ಅಂತಂದರೆ ಇದು ಬ್ಯಾಕ್ಟೀರಿಯಾಸ್ಗೆ ಅದು ಏನೇ ರೋಗ ಲಕ್ಷಣ ಇತ್ತು ಅಂದರೂ ಅದು ಕ್ಲಿಯರ್ ಆಗೋಕ್ಕೆ ಪೊಟ್ಯಾಷಿಯಂ ಫೈರೈಡ್ ಹೊಡಿತಾ ಇರೋದು. ಇದು ಕೋಳಿ ಮೇಲೆ ಸ್ಪ್ರೇ ಮಾಡ್ಬೋದು, ನಿಮ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರೋಲ್ಲ. ಸೈಡ್ ಎಫೆಕ್ಟ್ ಇಲ್ಲ ಅಂದ್ಬಿಟ್ಟು ನೀವು ಹೆಂಗೆ ಬೇಕು ಹಂಗೆ ಹೊಡಿಯೋದಲ್ಲ. ನೀಟಾಗಿ 15 ಲೀಟ್ರ್ ಕ್ಯಾನ್ಗೆ, ಅಂದರೆ ಈಗ ಒಂದು 15 ಲೀಟ್ರ್ ಔಷಧಿ ಕ್ಯಾನ್ ಐತೆ ಇಲ್ಲ 16 ಲೀಟ್ರ್ ಔಷಧಿ ಕ್ಯಾನ್ ಐತೆ ಅಂತಂದರೆ ಔಷಧಿ ಕ್ಯಾನ್ ತೊಗೊಂಡು ನಿಮಗೆ ಬಯೋ ಬೂಸ್ಟರ್ ಬಂದು 1 ಲೀಟ್ರಿಗೆ 10 ml, ಅಂದರೆ ಬಯೋ ಬೂಸ್ಟರ್ 10 ml ನಿಮಗೆ ಒಂದು ಅರ್ಧ ಚಮಚ ಇದು ಪೊಟ್ಯಾಷಿಯಂ ಫೈರೈಡ್ನ ಅರ್ಧ ಚಮಚ ಹಾಕೊಂಡ್ರೆ ಸಾಕು. ಅರ್ಧ ಚಮಚಕ್ಕಿಂತ ಜಾಸ್ತಿ ಹಾಕಬೇಕು ಅಂತೇನಿಲ್ಲ. ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಅರ್ಧ ಚಮಚದಷ್ಟು ಮಿಕ್ಸ್ ಮಾಡಿಕೊಂಡು ನೀವು ಕೋಳಿ ಮೇಲೆ ಸ್ಪ್ರೇ ಮಾಡಿದ್ರೆ ಸಾಕು. ಅಂದರೆ ಯೂಸ್ ಮಾಡೋದು ಹೆಂಗೆ ಹೇಳಿ ಅಂತ ಕೇಳಕ್ಕೆ ಹೋಗ್ಬಿಡಿ, ಕಂಪ್ಲೀಟಾಗಿ ವೀಡಿಯೋ ನೋಡ್ಕೊಳ್ಳಿ. ನೀವು ವೀಡಿಯೋನ ನೋಡಿದಂತೆ ಬ್ರೋ ಯೂಸ್ ಮಾಡೋದು ಹೇಳಿ ಅಂತ ಹೇಳಕ್ಕೆ ಹೋಗ್ಬಿಡಿ. ಕಂಪ್ಲೀಟಾಗಿ ವೀಡಿಯೋದಲ್ಲಿ ಪ್ರತಿಯೊಂದು ಹೇಳಿದ್ದೀನಿ. ನೀವು ಮಾರ್ನಿಂಗ್ ಟೈಮ್ ಆಗ್ಬೋದು ಇಲ್ಲ ಈವ್ನಿಂಗ್ ಟೈಮ್ ಆಗ್ಬೋದು, ಅಂದರೆ ಕೋಳಿಗಳ ಮೇಲೆ ಸ್ಪ್ರೇ ಮಾಡೋಕ್ಕೆ, ಇಲ್ಲ ಕೋಳಿಗಳು ಮೇಲ್ಗಡೆ ಕೂತ್ಕೊಂಡಾಗ, ಇಲ್ಲ ಅಂತಂದರೆ ಕೋಳಿಗಳು ಜಾಗ ಮಾಡ್ಕೊಂಡು ಕೂತ್ಕೊಂಡಾಗ, ಇಲ್ಲ ಅಂದರೆ ಕೋಳಿ ಬಿಡುವಾಗ, 2 ಟೈಮಲ್ಲಿ 1 ಟೈಮು ಬಯೋ ಬೂಸ್ಟರ್ ಅಥವಾ ಪೊಟ್ಯಾಷಿಯಂ ಫೈರೈಡ್ ಎರಡರಲ್ಲೂ ಹೊಡಿದ್ರೂ ಆಗುತ್ತೆ. ಇಲ್ಲ ಒಂದೊಂದು ಹೊಡ್ಕೊತೀನಿ ಬ್ರೋ ಇನ್ನೊಂದ್ಸಲ ಇನ್ನೊಂದು ಹೊಡಿತೀನಿ ಅಂದ್ರೂ ಆಗುತ್ತೆ. ನೀವು ಎರಡರಲ್ಲಿ ಯಾವ್ದನ್ನಾರು ಹೊಡಿಬೋದು. ಇವಾಗ ನೋಡ್ಬೋದು ಎಲ್ಲ ಕೋಳಿಗಳು ಆ್ಯಕ್ಟಿವ್ ಆಗಿರುತ್ತೆ. ಅಂದರೆ ಇದು ಹೊಡೆದ ಮೇಲೆ ಏನೇ ರೀತಿ ಕೋಳಿ ಏನಾಗಲಿ ಯಾವುದೂ ಕಾಣಿಸಲ್ಲ. ಇಲ್ಲ ಅಂತಂದರೆ ಕೆರ್ಕೊಳ್ಳೋದು ಈ ಥರ ಏನಾದರೂ ಮಾಡ್ತಿದೆ, ನಿಮಗೆ ಎಳ್ಳಲ್ಲಿ ಹೋಗ್ಬಿಟ್ಟು ಮೈಲೆಲ್ಲ ಧೂಳು ತುಂಬ್ಕೊಳ್ಳೋದು ಈ ಥರ ಎಲ್ಲ ಮಾಡ್ತಿದೆ ಅಂದಾಗ ಕೋಳಿ ಏನುಗಳಾಗಲಿ ಬ್ಯಾಕ್ಟೀರಿಯಾಸ್ಗಳಾಗಲಿ ಕೋಳಿಗೆ ಅಟ್ಯಾಕ್ ಆಗಿರುತ್ತೆ. ಆ ಟೈಮ್ಗೆ ಏನು ಮಾಡಿ ಅಂತಂದರೆ ಕೋಳಿಗೆ ನೀಟಾಗಿ ಸ್ಪ್ರೇ ಮಾಡಿಬಿಟ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಕೋಳಿ ಏನಾಗಲಿ ಕೋಳಿಗೆ ಬರೋ ರೋಗಗಳಾಗಲಿ ಯಾವುದೂ ಕಾಣಲ್ಲ. ತಿಂಗ್ಳಿಗೆ ಒಂದು 2-3 ಸಲ ಈ ಥರ ಮಾಡ್ಕೊಬಿಡ್ರಿ. ಅಂದರೆ ಒಂದು 15ನೇ ತಾರೀಕು ಒಂದು ಸಲ, ಇಲ್ಲಾಂದರೆ 30ನೇ ತಾರೀಕು ಒಂದು ಸಲ, ಇಲ್ಲಾಂದರೆ ಒಂದು ಸಲ ಆದರೂ ಸಾಕು. ತಿಂಗ್ಳಿಗೆ ಒಂದು ಸಲ ಬಯೋ ಬೂಸ್ಟರ್ ಆಗಲಿ ಪೊಟ್ಯಾಷಿಯಂ ಫೈರೈಡ್ ಆಗಲಿ ಫಾರಮ್ ಹೊಡ್ಕೊಂತು ಅಂದರೆ ಇದು ಫಾರಮ್ಗೆಲ್ಲ ಸ್ಪ್ರೇ ಮಾಡಬೇಕು. ಅಂದರೆ ಕೋಳಿ ಮೇಲೆ ಮಾತ್ರ ಸ್ಪ್ರೇ ಮಾಡಿಬಿಡೋದಲ್ಲ, ಇಡೀ ಫಾರಮ್ಗೆ ಸ್ಪ್ರೇ ಮಾಡ್ಬೋದು. ಈ ಥರ ಸ್ಪ್ರೇ ಮಾಡೋದ್ರಿಂದ ನಿಮಗೆ ರೋಗ ಲಕ್ಷಣಗಳು ಅವಾಯ್ಡ್ ಆಗುತ್ತೆ ಫ್ರೆಂಡ್ಸ್.